ಬೆಂಗಳೂರಿನಲ್ಲಿ ನೀರಿನ ಅಭಾವ, ಜಲಕ್ಷಾಮ ಉಂಟಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಾವೇರಿ ನೀರಿನ ಅಭಾವ, ಕುಡಿಯುವ ನೀರಿಗಾಗಿ ಹಾಹಾಕಾರ. ನೀರು ಬಾರದ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಜನರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಾಗಡಿ ರೋಡ್ನ ಕೆಪಿ ಅಗ್ರಹಾರದಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಮನೆಗಳ ಮುಂದೆ ಬಾಡಿಗೆಗೆ ಮನೆ ಖಾಲಿ ಇದೆ ಅಂತೇಳಿ ಬೋರ್ಡ್ ಅಳವಡಿಕೆಯಾಗಿದೆ. ನೀರಿಲ್ಲದ ಕಾರಣ ಮನೆಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು. ನೋಡಿ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಜಲಕ್ಷಾಮ ಉಂಟಾಗ್ತಾ ಇದೆ ಅಂಥೇಳಿ. ಬೇಸಿಗೆ ಆರಂಭದಲ್ಲಿಯೇ ಈ ಪರಿಸ್ಥಿತಿ ಅಂದರೆ ಇನ್ನು ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ಬೆಂಗಳೂರಿನ ಜನರ ಪರಿಸ್ಥಿತಿ ಹೇಗಿರಬೇಡ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಅಧಿಕಾರಿಗಳು ಕಣ್ಬಿಡಬೇಕು, ತ್ವರಿತವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡುವ ಬದಲು ಮುಂಜಾಗೃತ ಕ್ರಮವಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಬೆಂಗಳೂರಿನಲ್ಲಿ ಜಲಕ್ಷಾಮ, ಕುಡಿಯುವ ನೀರಿಗಾಗಿ ಹಾಹಾಕಾರ, ಜನ ಮನೆ ಖಾಲಿ ಮಾಡುವ ಮಟ್ಟಿಗೆ ಬಂದು ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ನೀರು ಬಾರದೇ ಇರುವ ಹಿನ್ನೆಲೆಯಲ್ಲಿ ಜನ ಬೆಂಗಳೂರಿನಲ್ಲಿ ಮನೆಗಳನ್ನು ಖಾಲಿ ಮಾಡ್ತಾ ಇದ್ದಾರಂತೆ. ದಿನಬಳಕೆಗೆ ನೀರು ಸಿಗ್ತಾ ಇಲ್ಲ, ಕುಡಿಯೋದಕ್ಕೂ ನೀರು ಸಿಗ್ತಾ ಇಲ್ಲ. ಹೆಂಗೆ ಜೀವನ ಸಾಗಿಸಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನೀರು ಜೀವಜಲ, ಜೀವಾಮೃತ. ಒಂದೊತ್ತು ಊಟ ಇಲ್ಲದೇನೆ ಬದುಕಬಹುದು, ಬಟ್ ನೀರಿಲ್ಲದೇನೆ ಬದುಕು ಸಾಗಿಸೋದು ದುಸ್ತರ ಮತ್ತು ಕಷ್ಟ ಸಾಧ್ಯ. ಹಾಗಾಗಿಯೇ ನೀರನ್ನು ಅರಸಿ ಬೆಂಗಳೂರಿನ ಜನರು ಬೇರೆ ಕಡೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಟು ಮೂಟೆ ಸಮೇತ ಮನೆಗಳನ್ನು ಖಾಲಿ ಮಾಡಿ ಯಾವ ಏರಿಯಾದಲ್ಲಿ ನೀರಿದೆಯೋ ಆ ಏರಿಯಾಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಬೆಂಗಳೂರಿನಲ್ಲಿ ಜಲಕ್ಷಾಮ, ಜನ ಮನೆ ಖಾಲಿ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ ನೀರಿನ ಅಭಾವ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಮಾರುತಿ. ಖಂಡಿತ ಪ್ರೇಮ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಈಗ ನಾನು ಕೆಪಿ ಅಗ್ರಹಾರದಲ್ಲಿದ್ದೀನಿ, ಮಾಗಡಿ ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಮನೆ ಮುಂದೆ ಮಹಿಳೆಯರು ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿರುವಂಥದ್ದು. ಅಂದರೆ ನೀರು ಸರಿಯಾಗಿ ಬರ್ತಿಲ್ಲ, ನೀರಿನ ಅಭಾವ ಸೃಷ್ಟಿಯಾಗಿದೆ ಅಂತ. ಮತ್ತೊಂದು ಕಡೆ ನಿಮಗೆ ಇಲ್ಲಿ ಸಾಕಷ್ಟು ಮನೆಗಳ ಗೇಟ್ಗಳ ಮೇಲೆ ಮನೆ ಖಾಲಿ ಇದೆ ಅಂತ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು. ಕಳೆದ 2 ತಿಂಗಳಿಂದ ಸರಿಯಾದ ಸಮಯಕ್ಕೆ ನೀರು ಬರ್ತಿಲ್ಲ ಮತ್ತು ಸರಿಯಾದ ರೀತಿಯಲ್ಲಿ ನೀರು ಬರ್ತಿಲ್ಲ ಅಂತ. ಇದು ಒಂದೆರಡು ಮನೆಯಲ್ಲ, ಈ ರಸ್ತೆಯಲ್ಲಿರುವಂತಹ ಬಹುತೇಕ ಮನೆಗಳ ಮುಂದೆ ಈ ರೀತಿಯ ಬೋರ್ಡ್ಗಳು ಕಾಣಿಸ್ತಿದೆ. ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಿರೋದು. ಮನೆ ಯಾಕೆ ಖಾಲಿ ಮಾಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರನ್ನ ಕೇಳಿದ್ರೆ, ಕಳೆದ 2 ತಿಂಗಳಿಂದ ಮುಂಚೆ ನಮಗೆ 2 ದಿವಸಕ್ಕೊಮ್ಮೆ ಒಂದ್ಸಲ ನೀರು ಬರ್ತಿತ್ತು, 2 ಗಂಟೆಗೆ ಹೆಚ್ಚು ಕಾಲ ನೀರು ಬರ್ತಿತ್ತು. ಆದರೆ ಈಗ ಕೇವಲ ಅರ್ಧ ಗಂಟೆ ಬರುತ್ತೆ. ಹಾಗಾಗಿ ಮನೆ ಬಾಡಿಗೆ ಇರುವಂಥವ್ರು ನೀರು ಸರಿಯಾಗಿ ಸಿಗ್ತಿಲ್ಲ ಅಂತ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಖಾಲಿ ಕೊಡ ಇಟ್ಕೊಂಡವರು ನೀರು ಬೇಕು ಅಂತ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅವ್ರನ್ನ ಮೇಡಮ್, ಬಿನಿಗೆಗಳನ್ನ ಇಟ್ಕೊಂಡು ನಿಂತಿದ್ದೀರಾ ಒಂದು, ಮತ್ತೆ ಇಲ್ಲೆಲ್ಲ ಕಡೆನೂ ಟೂಲೆಟ್ ಬೋರ್ಡ್ಗಳು ಕಾಣಿಸ್ತಿದೆ ಬಾಡಿಗೆ. ಏನಕ್ಕೆ ಖಾಲಿ ಆಗ್ತಿದೆ ಜನಗಳು ಅಂತ ಖಾಲಿ ಮಾಡ್ತಾ ಇದ್ದಾರೆ. ನೀರಿಲ್ಲ, ನಾನು ನೀರು ಕೊಡ್ರಿ ಇರ್ತೀವಿ, ಇಲ್ಲ ಖಾಲಿ ಮಾಡ್ತೀವಿ ಅಂತ ಇದ್ದಾರೆ. ದಿನಕ್ಕೆ ಹಿಂಗೆ ತಿಂಗಳಾರ ಒಬ್ಬರು ಖಾಲಿ ಮಾಡ್ಕೊ ಹೋಯ್ತಾ ಇರ್ತಾರೆ. ಎಷ್ಟು ದಿನ ಈ ಸಮಸ್ಯೆ ಶುರು ಆಗಿರೋದಮ್ಮ? 2-3 ತಿಂಗಳಿಂದ ಸಮಸ್ಯೆನೇ ಆಗಿದೆ, ನೀರಿಲ್ಲ. ಹೇಳಿ, ನೀವು ಖಾಲಿ ಕೂಡ ಇಟ್ಕೊಂಡು ನಿಂತಿದ್ದೀರಾ, ನಿಮ್ಮ ಮನೇಲೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಏನಕ್ಕೆ ಖಾಲಿ ಮಾಡ್ತಿದ್ದಾರೆ, ಮತ್ತೆ ನೀರು ಎಷ್ಟು ದಿನಕ್ಕೆ ಬರ್ತಿದೆ? ಈಗ ವಾರದಲ್ಲಿ 3 ದಿವಸ ನೀರು ಬಿಡ್ತಾರೆ, 1 ಗಂಟೆ ಟೈಮ್ ಮಾತ್ರ ಬಿಡ್ತಾರೆ. ಅದು ಫೋರ್ಸ್ ಆಗು ಬರಲ್ಲ. ಹಂಗಾಗಿ ನಾವು ನೀರುಗಳು ಸಪ್ಲೈ ಮಾಡೋಕ್ಕಾಗಲ್ಲ. ಹಂಗಾಗಿ ಖಾಲಿ ಮಾಡ್ತಾ ಇದ್ದಾರೆ. ಎಷ್ಟು ಮನೆ ಖಾಲಿ ಮಾಡ್ಕೊಂಡು ಹೋದ್ರಮ್ಮ ಈ 2 ತಿಂಗಳಲ್ಲಿ? ಖಾಲಿ ಮಾಡಿದ್ದಾರೆ, ಯಾರು ಬೇರೆಯವರು ಬರ್ತಾ ಇಲ್ಲ. ಹೇಳಿ, ನೀರಿಲ್ಲ ಅಂತ ಹೇಳ್ತಿದ್ರಿ. ಈ ರೋಡಲ್ಲಿ ನೀರಿಲ್ಲ, ಕೊಳಾಯಿ ನೀರಿಲ್ಲ, ಬೋರ್ ನೀರು ಇಲ್ಲ. ಎಲ್ಲೋಗೋದಪ್ಪ? ಏನ್ ಹೇಳ್ತಾರಮ್ಮ ನಿಮ್ಮ ನಾಯಕರು? ಯಾರು ಬಂದು ಏನಾದ್ರು ಕೇಳ್ತಿದಾರಾ? ಯಾರು ಬಂದಿಲ್ಲ ಇದುವರೆಗೂ, ಯಾರು ಬಂದಿಲ್ಲ. ಬಂದವ್ ನೋಡ್ಕೊಂಡು ಹೋಯ್ತಾರೆ, ನಾವೇನು ಹೇಳೋದು? ಈಗ ನೀವು ಬಂದಿದ್ದೀರಿ. ಪ್ರೇಮ್, ಇದು ಸ್ಥಳೀಯರು ಹೇಳ್ತಿರುವಂತ ಮಾತು. ಪ್ರೇಮ್, ಅಂದ್ರೆ ನೀರು ಕಳೆದ 2 ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ, ಹಾಗಾಗಿ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗಂತೂ ಬರ್ತಿರೋ ನೀರು ಕೇವಲ ಅರ್ಧ ಗಂಟೆ ಬರುತ್ತೆ, ಅದು ಸರಿಯಾಗೂ ಕೂಡ ಬರೋದಿಲ್ಲ, ವಾಸನೆ ಕೂಡ ತುಂಬಿರುತ್ತೆ ಅಂತ ಹೇಳ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಸಾಮಾನ್ಯವಾಗಿ ಬಯಲುಸೀಮೆ ಜನರು ನೀರನ್ನು ಅರಿಸಿ, ಆಹಾರವನ್ನು ಅರಿಸಿ ಮಲೆನಾಡು ಭಾಗಗಳ ಕಡೆಗೆ ಗುಳೆ ಹೋಗೋದನ್ನು ನೋಡ್ತಾ ಇದ್ವಿ. ಈಗ ಬೆಂಗಳೂರಿನ ಜನರಿಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ.